ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ವಿಚನಾನಂದ ಸ್ವಾಮೀಜಿಯವರ ಕೇಸಲ್ಲಿ ಜಾಮೀನು ಅವರಿಗೆ ಗ್ರಾಂಟ್ ಆಗಿರತಕ್ಕಂತಹ ಆ್ಯಂಟಿಸಿಪೇಟರಿ ಬೇಲ್ ಕ್ಯಾನ್ಸಲ್ಗಾಗಿ ಪ್ರಾಸಿಕ್ಯೂಷನ್ ಅವರು ಅರ್ಜಿ ಸಲ್ಲಿಸಿದ್ರು. ಅದರ ಮೇಲೆ ವಿಚಾರಣೆ ಇತ್ತು. ಈ ಕೇಸಲ್ಲಿ ನಾನು ಕೂಡ ಸಂತ್ರಸ್ತೆಯರ ಪರವಾಗಿ ವಕೀಲನಾಗಿ ಹಾಜರಾಗಿದ್ದೀನಿ. ಇವತ್ತು ಸಂಪೂರ್ಣ ವಿಚಾರಣೆ ನಡೀತು ನ್ಯಾಯಾಲಯದಲ್ಲಿ. ವಾಸ್ತವಿಕವಾಗಿ ಇದರಲ್ಲಿ ಏನಾಗಿದೆ, ಸ್ವಾಮೀಜಿ ಕಡೆಯವರು ಎಂದು ಹೇಳ್ಕೊಳ್ಳಾದಂಥ ಕೆಲವು ವ್ಯಕ್ತಿಗಳು ಇವರಿಗೆ ಸಂತ್ರಸ್ತೆಯರಿಗೆ ನೀವು ಕೇಸನ್ನು ವಾಪಸ್ ತಗೊಳ್ರಿ, ಇಲ್ಲಾಂದರೆ ನಿಮಗೆ ಆ ರೀತಿ ಮಾಡ್ತೀವಿ ಈ ರೀತಿ ಮಾಡ್ತೀವಿ ಅಂತ ಬೆದರಿಕೆ ಕರೆಗಳನ್ನು ಕೂಡ ಮಾಡಿದರು. ಅವುಗಳನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಸಂಪೂರ್ಣ ವಿಚಾರಣೆಯನ್ನು ಕೇಳ್ಕೊಂಡಿರ್ತಕ್ಕಂಥ ನ್ಯಾಯಾಧೀಶರು ದಿನಾಂಕ 18/6/2026 ತೀರ್ಪಿಗಾಗಿ ಕಾಯ್ದಿರಿಸಿದ್ದಾರೆ. ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಾಟ್ಸಪ್ ವಾಯ್ಸ್ ಕಾಲ್ಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ. ಬೇಲ್ ರದ್ದಿಯಾತಿಗಾಗಿ ನಡೆದಿರ್ತಕ್ಕಂಥ ವಿಚಾರಣೆ. ಹೌದು, ನಮ್ಮ ಪ್ರಕಾರ ಅವರು ಜಾಮೀನು ಕಾಲಕ್ಕೆ ನ್ಯಾಯಾಲಯ ಅವರಿಗೆ ನೀಡಿರ್ತಕ್ಕಂತಹ ಕಂಡೀಷನ್ಗಳನ್ನು ವಯೋಲೇಷನ್ ಮಾಡಿದ್ದಾರೆ. ಸಾಕ್ಷಿದಾರರಿಗೆ ಬೆದರಿಕೆ ಕೊಟ್ಟಿದ್ದಾರೆ, ಸಾಕ್ಷಿದಾರರಿಗೆ ಆಮಿಷ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಬೇಲ್ ರದ್ದಿಯಾತಿಗಾಗಿ ವಿಚಾರಣೆ ನಡೆದಿದೆ. ಇವತ್ತಿನ ದಿವಸ ಕಂಪ್ಲೇಂಟ್ದಾರರು ಮತ್ತು ನೊಂದ ಬಾಲಕರು ಸಂತ್ರಸ್ತರು ನ್ಯಾಯಾಲಯದಲ್ಲಿ ಹಾಜರಿದ್ದರು. ಅವರು ಕೂಡ ತಮಗೆ ಆದಂಥ ಅನ್ಯಾಯವನ್ನು ಕೋರ್ಟಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. 18ಕ್ಕೆ ಅವರು ಹಾಜರಾಗಲಿಕ್ಕೇನು ನ್ಯಾಯಾಲಯ ಅವರಿಗೆ ಆದೇಶ ನೀಡಿಲ್ಲ. ಕೇವಲ ಅವರ ಬೇಲ್ ಆದೇಶ ರದ್ದಿ ಆಗಬೇಕೋ ಅಥವಾ ಕಂಟಿನ್ಯೂ ಆಗಬೇಕೋ ಅನ್ನೋ ಪಾಯಿಂಟ್ ಮೇಲೆ ನ್ಯಾಯಾಲಯ ಆದೇಶ ನೀಡುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ರಮೇಶ್ ಕಲಾಲ್ ಅಂಥೇಳಿ. ನಾನು ಸಂತ್ರಸ್ತೆಯರ ವಕೀಲ ಈ ಕೇಸ್.